ಹೊಸೋರೆ, ನಿಮಗೆ ದಮಯಂತಿ ಬಗ್ಗೆ ಗೊತ್ತಿಲ್ಲ ಅಲ್ಲ? ಅವಳು ನಮ್ಮ ಚಿಕ್ಕಮ್ಮನ ಮಗಳು, ನಿಮಗೆ ಅತ್ತಿಗೆ ಆಗ್ತಾಳೆ. ನಮ್ಮ ಊರು ಅಣ್ತಮ್ಮಂದ್ರ ಮಧ್ಯ ಒಬ್ಳು ಹೆಣ್ಮಗಳಮ್ಮ, ಪಾಪ ಕಷ್ಟದಲ್ಲಿದ್ದಾಳೆ. ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ನಮಗ್ ಕಷ್ಟ ಶುರುವಾಗುತ್ತೆ ಕಣೆ. ಅಂದ್ರೆ ಅವಳು ನಮ್ಗಿಂತಲೂ ಬೇಡ ಆಂಟಿ? ನಮ್ಮನ್ನು ಮೀರಿದವಳು. ನಿಮ್ಮೋಡ ಹುಟ್ಟಿರೋ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದು ನಮ್ ಸಂಸ್ಕಾರ ರೀ. ಕಷ್ಟ ಬಂದಾಗ ತಪ್ಪದೆ ಸಹಾಯ ಮಾಡ್ಲೇಬೇಕು. ಅದಕ್ಕೆ ದಮಯಂತಿಗೆ ಮಾತು ಕೊಟ್ಟಿದ್ದೀನಿ. ಅವಳು ಇಲ್ಲಿರೋಷ್ಟು ದಿನನೂ ನಾವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ವಿಷಯನ ನನಗ್ ಬಿಟ್ಬಿಡಿ. ಅವ್ರ ಮಗುನು ನಮ್ಮ ಮಕ್ಳ ಥರ ನಾವ್ ನೋಡ್ಕೊಳ್ಳೋಣ. ಅಕ್ಕ ಯಾವಾಗ ಬರ್ತಿದ್ದಾಳೆ ಅಣ್ಣ? ನಾಳೆ ಬೆಳಗ್ಗೆನೆ ಬರ್ತಾಳೆ. ಕಿಟ್ಟುನು ಕರ್ಕೊಂಡು ಬರ್ತಿದ್ದಾಳಂತೆ. ಅಂದ್ರೆ ನಾವು ಸಂತೋಷವಾಗಿರೋದು ಇವತ್ತೇ ಕೊನೆ ಅಂತ ಆಯ್ತು. ಅಷ್ಟಕ್ಕೂ ಅವಳ ಹೆಸರು ಕೇಳಿದ ತಕ್ಷಣ ಯಾಕೆ ಹಾಗೆ ಶಾಕ್ ಆದೆ? ಅವಳಂದ್ರೆ ಯಾಕಷ್ಟು ಭಯ ಪಡ್ತಿದ್ಯಾ? ಅವಳು ಮನುಷ್ಯಳಲ್ಲ ಕಣೆ, ಹೆಣ್ಣು ಜನ್ಮ ಎತ್ತಿರೋ ಅದೊಂಥರ ವಿಚಿತ್ರ ಜೀವಿ. ನನ್ನಂತೋಳೆ ಅವಳಿಗೆ ಭಯ ಪಡ್ತಿದ್ದೀನಿ ಅಂತಂದ್ರೆ ಅವಳು ಇನ್ನೆಂತೋಳು ಅಂತ ಊಹೆ ಮಾಡ್ಕೋ. ಅವಳಿಂದ ನಮಗೇನಾದ್ರೂ ಪ್ರಾಬ್ಲಮ್ ಬರುತ್ತಾ ಆಂಟಿ? ಪ್ರಾಬ್ಲಮ್ಗೆ ಇನ್ನೊಂದು ಹೆಸರಿದೆ ಅಂತಂದ್ರೆ ಅದು ದಮಯಂತಿನೇ ಕಣೆ. ಪ್ರಾಬ್ಲಮ್ ಇಲ್ದೇ ಇರೋ ಕಡೆ ಕೂಡ ಪ್ರಳಯ ಹುಟ್ಟಿಸ್ತಾಳ ಅವಳು. ಈ ಮೂವರು ಅಣ್ಣ ತಮ್ಮಂದ್ರು ಒಂದ್ ತೂಕ ಆದ್ರೆ ಅವಳೊಬ್ಳೆ ಒಂದ್ ತೂಕ. ಅಂದ್ರೆ ಅಷ್ಟೊಂದು ಅಪಾಯನ ಆಂಟಿ? ಅಪಾಯ ಅವಳ ಮುಂದೆ ತುಂಬಾ ಚಿಕ್ಕ ಪದ ಕಣೆ. ಅಪಾಯಕ್ಕೆ ಅಪಾಯ ಅವಳು. ಇದ್ಯಾಕಂಟಿ ಇಷ್ಟು ಭಯ ಪಡಿಸ್ತಿದ್ಯಾ? ನಾಳೆ ಅವಳು ಇಲ್ಲಿಗೆ ಬಂದ್ಮೇಲೆ ನಿನಗೆ ಗೊತ್ತಾಗುತ್ತೆ. ನಡಿ. ಏನ್ ನಡೆಯುತ್ತೋ ಏನೋ. ಅಯ್ಯೋ, ಹರಿದೇ ಹೋಗಿದಲ್ಲ. ಈಗ ಸ್ಕೂಲಿಗೆ ಹೇಗೆ ಹಾಕೊಂಡು ಹೋಗ್ಲಿ? ಮಮ್ಮಿಗೆ ಹೇಳಿ ಹೊಲ್ಕೊಂಡು ಹೋಗ್ತೀನಿ. ಮತ್ತೆ ಮಮ್ಮಿಗೆ ಯಾಕೆ ಹೇಳಬೇಕು? ನಾನೇ ಹೊಲಿದ್ರೆ ಸರಿ ಆಗುತ್ತಲ್ವಾ? ಏನ್ ಮಾಡ್ತಿದ್ಯಾನು? ನನ್ನ ಯೂನಿಫಾರ್ಮ್ ಹರಿದು ಹೋಗಿತ್ತು, ಹೊಲ್ಕೋತಿದ್ದೀನಿ ಮಮ್ಮಿ. ನನಗ್ ಹೇಳ್ಬೇಕಲ್ವಾ? ಕೊಡಿಲಿ, ನಾನು ಹೊಲ್ಕೊಡ್ತೀನಿ. ಪರವಾಗಿಲ್ಲ ಮಮ್ಮಿ, ನಂಗೆ ಹೊಲಿಯೋಕೆ ಬರುತ್ತೆ. ಯಾರು ಹೇಳ್ಕೊಟ್ಟಿದ್ದು? ನೀನೇ. ಸುಳ್ಳು ಹೇಳ್ಬೇಡ. ನಾನು ಯಾವಾಗ ಇದನ್ನೆಲ್ಲ ಹೇಳ್ಕೊಟ್ಟೆ? ನೀನು ಹೊಲಿಬೇಕಾದ್ರೆ ನೋಡ್ತಿದ್ದೆ ಮಮ್ಮಿ. ನೋಡಿ, ಏಕಲವ್ಯನ್ ಥರ ಕಲ್ತ್ಕೊಂಡ್ಯಾ? ನೀನಿನ್ನೂ ಚಿಕ್ಕೋಳು, ಇಂಥ ಕೆಲಸ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋಬೇಕು ಅಂತ ರಾಕಿ ಅಣ್ಣ ನಂಗೆ ಹೇಳಿದ್ದ. ಹೌದಾ? ಇನ್ನೂ ಏನೇನು ಹೇಳಿದೆ ನಿಮ್ಮಣ್ಣ? ನಾಳೆ ಕೆಲಸ ಇವತ್ತೇ ಮಾಡಬೇಕಂತೆ. ಇನ್ನು ನಾಳೆ ಹಾಕೊಳ್ಳೋ ಯೂನಿಫಾರ್ಮ್ ಕೂಡ ಇವತ್ತೇ ರೆಡಿ ಮಾಡ್ಕೋಬೇಕಂತೆ. ಶೂ ಪಾಲಿಷ್ ಮಾಡ್ಕೋಬೇಕಂತೆ. ಹೋಮ್ವರ್ಕ್ ಪೆಂಡಿಂಗ್ ಇಟ್ಕೋಬಾರ್ದಂತೆ. ಟಿವಿ ಕಮ್ಮಿ ನೋಡ್ಬೇಕಂತೆ. ಇನ್ನೂ ಜಾಸ್ತಿ ಹೇಳ್ದ. ನಿಮ್ಮಣ್ಣ ಹಿಟ್ಲರ್ ಅಣ್ಣನ ಥರ ಇದಾನಲ್ಲ? ಏನಿಲ್ಲ, ನಮ್ಮ ರಾಕಿ ಅಣ್ಣ ತುಂಬ ಒಳ್ಳೆ ಅಣ್ಣ. ಇಷ್ಟಕ್ಕೂ ಎಲ್ಲಿ ನಿಮ್ಮಣ್ಣ? ನಮ್ಮ ರೂಮಲ್ಲಿ ಹೋಮ್ವರ್ಕ್ ಮಾಡ್ತಿದ್ದಾನೆ. ಯಾರ ಹೋಮ್ವರ್ಕು? ನಿಂದ ನಿಮ್ಮಣ್ಣಂದ? ಕಳ್ಳಿ, ಅಲ್ಲಿ ನಿನ್ನ ಹೋಮ್ವರ್ಕ್ ಬಿಟ್ಟಾಕಿ ಇಲ್ಲಿ ದೊಡ್ಡ ಟೇಲರ್ ಥರ ಯೂನಿಫಾರ್ಮ್ ಹೊಲಿತಿದ್ಯಾ? ಮತ್ತೆ ಮನೆ ಕೆಲಸನೆಲ್ಲ ನೀನೇ ಮಾಡ್ತಿದ್ಯಲ್ಲ ಮಮ್ಮಿ. ಅಲ್ಲದೆ ಮಾರ್ನಿಂಗಿಂದ ನೈಟ್ ತನಕ ತುಂಬ ಕಷ್ಟಪಡ್ತಿದ್ಯಲ್ವಾ. ಮತ್ತೆ ನನ್ನ ಕೆಲಸನೂ ನಿಂಗೆ ಯಾಕೆ ಹೇಳೋದು ಅಂತ ನಾನೇ ಮಾಡ್ತಿದ್ದೀನಿ. ಅಂದ್ರೆ ಇದೆಲ್ಲ ಈ ಅಮ್ಮನ ಮೇಲಿರೋ ಪ್ರೀತಿ ಅಂತಾಯ್ತು ಅಲ್ವಾ? ಮತ್ತೆ ನಿಂಗೆ ಸುಸ್ತಾಗಬಾರ್ದು. ಈ ಮಮ್ಮಿಗೆ ಯಾವತ್ತೂ ಸುಸ್ತಾಗಲ್ಲ. ನಿನಗೆ ಏನೇ ಬೇಕಾದ್ರೂ ಮಾಡ್ಕೊಡ್ತಾಳೆ. ಚೆನ್ನಾಗಿದೆ. ತಾಯಿಗೆ ತಕ್ಕ ಮಗಳು, ಮಗಳಿಗೆ ತಕ್ಕ ತಾಯಿ.
ಸೂಪರ್. ಏನ್ರಿ ನಮ್ಮನ್ನ ಗೇಲಿ ಮಾಡ್ತಿದ್ದೀರಾ? ಅಯ್ಯೋ ಇಲ್ಲ ರೀ, ನಿಮ್ಮ ಬಾಂಡಿಂಗ್ನ ನೋಡಿ ಹೊಗಳ್ತಾ ಇದ್ದೀನಿ. ಜಲಸಿ ಫೀಲ್ ಆಗ್ತಿದ್ದೀರಾ? ಇಲ್ಲ ರೀ, ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಹೌದು, ಅನು ಏನ್ ಮಾಡಿ ಮಮ್ಮಿನ ಇಂಪ್ರೆಸ್ ಮಾಡಿದ್ಲು? ಹಾ, ಹರ್ದೋಗಿರೋಳು ಯೂನಿಫಾರ್ಮ್ನ ಅವಳೇ ಸ್ಟಿಚ್ ಮಾಡ್ಕೋತಿದ್ದಾಳೆ. ಹೌದಾ? ವೆರಿ ಗುಡ್ ಬಂಗಾರ. ಹೀಗೇನೆ ನಿನ್ ಕೆಲ್ಸ ನೀನೇ ಮಾಡ್ಕೋಬೇಕು. ರಾಕಿ ಜೊತೆ ಈಗ ನೀವು ಸೇರ್ಕೊಂಡ್ರಾ? ಅವನು ಹೇಳ್ದ ಅಂತಾನೆ ಇವಳು ಹೀಗ್ ಮಾಡ್ತಿದ್ದಾಳೆ. ತಪ್ಪೇನಿದೆ ರೀ, ಒಳ್ಳೆ ಕೆಲ್ಸನಲ್ವಾ ಮಾಡ್ತಾ ಇರೋದು. ಅನು ಚಿಕ್ಕ ಹುಡುಗಿರಿ, ಸೂಜಿ ಬೆರ್ಲಿಕ್ ಚುಚ್ಚಿದ್ರೆ? ನಾನೇನು ಚಿಕ್ಕ ಹುಡುಗಿ ಅಲ್ಲ ಮಮ್ಮಿ, ನಾನು ನಿನಗಿಂತ ಚೆನ್ನಾಗೇ ಹೊಲಿತೀನಿ ಗೊತ್ತಾ. ಬಣಾಯಿ ಕೊಚ್ಕೊಳ್ಳೋದು ಬೇಡ. ಸೂಜಿ ಚುಚ್ಕೊಂಡು ರಕ್ತ ಬಂದ್ರೆ ಗೊತ್ತಾಗತ್ತೆ. ರಕ್ತ ಅಂದ್ರೆ ನಿನಗ್ ಭಯ, ನನ್ಗೇನಿಲ್ಲ. ನೋಡಿದ್ರಾ ಅವಳು ಹೇಗ್ ಮಾತಾಡ್ತಿದ್ದಾಳೆ? ಅವಳಿಗೆ ಭಯ ಇಲ್ಲ ಅಂತ ಹೇಳ್ತಿದ್ದಾಳೆ. ಧೈರ್ಯವಾಗಿರೋದು ಕೂಡ ತಪ್ಪಾ? ತಂದೆ ಮಗಳು ಸರಿಯಾಗಿದ್ದೀರಾ. ಯಾಕೆ ಈಗ ನಿಮಗೆ ಜಲಸ್ ಆಗ್ತಾ ಇದೆಯಾ? ಅನು, ಮಮ್ಮಿಗೆ ಕೋಪ ಬಂದಿದೆ ಅಂತ ಕಾಣುತ್ತೆ. ನೋಡು 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 ನೋಡು, ಮೂತಿನ ಹೇಗೆ ಇಟ್ಕೊಂಡಿದ್ದಾರೆ. ಅನು ಅನು, ಅಯ್ಯೋ, ಸಾಕು ಬಿಡು ಮಮ್ಮಿ, ನನ್ ಬೇಡ ಲಾಲಿಪಾಪ್ ಅಲ್ಲ, ನನ್ ರಕ್ತನೆಲ್ಲ ಕುಡ್ಬಿಡ್ತೀಯ ನೀನು. ಅದಕ್ಕೆ ನಿನಗೆ ಹೊಲಿಬೇಡ ಅಂತ ಹೇಳಿದ್ದು. ಅನು, ನೋವು ಕಮ್ಮಿ ಆಯ್ತಮ್ಮ? ಮಮ್ಮಿ ಟ್ರೀಟ್ಮೆಂಟ್ ಕೊಟ್ರಲ್ವಾ, ಕಮ್ಮಿ ಆಯ್ತು ಡ್ಯಾಡಿ. ಸರಿ, ಡ್ರೆಸ್ನ ಮಮ್ಮಿ ರೆಡಿ ಮಾಡ್ತಾರೆ, ನೀನು ಹೋಗಿ ಮಲ್ಕೋ. ನಾಳೆ ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕಲ್ವಾ? ಓಕೆ ಡ್ಯಾಡಿ. ಗುಡ್ ನೈಟ್ ಮಮ್ಮಿ. ಹೊಸವ್ರೆ, ನೀವು ಕೂಡ ಹೋಗಿ ಬೇಗ ಮಲ್ಕೊಳ್ಳಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀರಾ. ಆಗೋಯ್ತು ರೀ, ನೀವು ಮಲ್ಕೊಳ್ಳಿ. ಹೊಸವ್ರೆ, ನಾಳೆ ಬೆಳಗ್ಗೆ ನನ್ನ 5:15ಗೆ ಎದ್ದೇಳಿಸ್ತೀರಾ? ಸ್ಟೇಷನ್ಗೆ ಹೋಗಿ ದಮಯಂತಿನ ಪಿಕ್ ಮಾಡ್ಕೋಬೇಕು. ಸರಿ. ಗುಡ್ ನೈಟ್. ಗುಡ್ ನೈಟ್. ಹಳ್ಳಿಯವರಲ್ವಾ ಅಣ್ಣ? ಕಾರ್ ಹತ್ತೋದು, ಡೋರ್ ತೆಗಿಯೋದು ನಂಗೇನು ಅಷ್ಟೊಂದು ಗೊತ್ತಿಲ್ಲ. ಕ್ಷಮಿಸಿ ಅಣ್ಣ ಅವರೇ, ನೀವೇ ಕಾರ್ ಡೋರ್ ತೆಗೆದ್ರಿ ಅಲ್ವಾ? ಪರವಾಗಿಲ್ಲ ದಮಯಂತಿ. ಕಿಟ್ಟು, ಬನ್ನಿ ಒಳಗೆ ಹೋಗೋಣ.
ಯಪ್ಪ ಆ ಅಮ್ಮ ಹೊಸೋರೆ ಅದಕ್ಕೆ ಅಣ್ಣ ಎಲ್ರೂ ಬನ್ನಿ. ದಮಯಂತಿ ಕಿಟ್ಟು ಬಂದಿದ್ದಾರೆ. ಯಪ್ಪ ಮನೆ ಎಷ್ಟು ಚಂದಾಗೈತೆ ಅಣ್ಣ. ನಿಮ್ ಸ್ವಂತದ್ದೇನಾ ಅಣ್ಣಯ್ಯ? ಆ ದೊಡ್ಡಮ್ಮ ದೊಡ್ಡಮ್ಮ ಚೆನ್ನಾಗಿದ್ಯಾ? ನೋಡಿದ್ಯಾ ದೊಡ್ಡಮ್ಮ, ದೇವ್ರು ನನಗೆ ಎಂತ ದೊಡ್ಡ ಅನ್ಯಾಯ ಮಾಡ್ದ ಅಂತ. ನನ್ ಗಂಡ ನನ್ ಬಿಟ್ಬಿಟ್ಟು ಹೋದ. ಈಗ ಯಾರು ನನಗ್ ದಿಕ್ಕು? ಬೇಜಾರ್ ಮಾಡ್ಕೋಬೇಡ, ನಿನಗೆ ನಾವೆಲ್ಲ ಇದೀವಲ್ವಾ. ಅದಕ್ಕೆ ಅಭಿ ಅಣ್ಣಂಗೆ ಫೋನ್ ಮಾಡಿ ಇಲ್ಲಿಗೆ ಬಂದ್ಬಿಟ್ಟೆ. ದಮಯಂತಿ ಚೆನ್ನಾಗಿದ್ಯಾ? ಹಾಯ್ ಅಣ್ಣ, ನಿನ್ನ ನೋಡ್ತಿದ್ರೆ ನಂಗ್ ದೊಡ್ಡಪ್ಪನೇ ನೆನಪಾಗ್ತಾರೆ. ಹಾ ಅತ್ತಿಗೆ ದಮಯಂತಿ ಚೆನ್ನಾಗಿದ್ಯಾ? ಹಾ ಈ ಹಾರ ನೆಕ್ಲೆಸ್ಸು ಎಷ್ಟಿರ್ಬೋದದ್ಕೆ? 1-2-3 ಲಕ್ಷ ಆಗಲ್ವಾ? 10 ಲಕ್ಷ ದಮಯಂತಿ. 10 ಲಕ್ಷನಾ? ಹಳ್ಳಿಯೋಳು ನೆಕ್ಲೆಸ್ ಬೆಲೆನ ಕಂಡು ಹಿಡಕ್ಕಾಗ್ಲಿಲ್ಲ ಅದ್ಗೆ. ಹೇಗಿದ್ಯಾ ದಮಯಂತಿ? ಅಣ್ಣವ್ರೆ, ಇವಳು ವಸು ಅತ್ಗೆ ಅಲ್ವಾ? ಹೌದು ದಮಯಂತಿ, ನಾನೇ ವಸು ಅತ್ಗೆ. ಅದೃಷ್ಟ ಅಂದ್ರೆ ನಿಂದೆ ಅತ್ಗೆ. ನಿನ್ನ ಮೊದಲನೇ ಗಂಡ ಸತ್ತು ಹೋದ್ಮೇಲೆ ಬಂಗಾರದಂತ ನಮ್ಮ ಅಭಿ ಅಣ್ಣನ್ ಮದ್ವೆ ಮಾಡ್ಕೊಂಡೆ. ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರ್ದಂಗೆ ಈ ಮನೆಗ್ ಬಂದ್ ನೀನ್ ಸೇರ್ಕೊಂಡಿದೀಯಾ. ಆದ್ರೆ ಎಲ್ರಿಗೂ ನಿಂತರ ಅದೃಷ್ಟ ಇರಲ್ಲ ಬಿಡು. ದಮಯಂತಿ, ಈಗ ವಿಷಯ ಎಲ್ಲ ಬೇಕಾ? ಐ, ಈ ಸೋಫಾ ಎಷ್ಟು ಅಣ್ಣ? 10 ಲಕ್ಷ ಇರ್ಬೋದಾ? ಅಮ್ಮ, ಈ ಸೋಫಾ ಎಷ್ಟು ಮೆತ್ತಗಿದ್ಯೋ. ಚಪ್ಲಿ ಕಾಲಲ್ಲಿ ಹಾಗೆ ಸೋಫಾ ಹತ್ಬಾರ್ದಪ್ಪ. ಇಳಿ ಇಳಿಯೋ, ಇಳಿ. ಅವ್ರು ಹೇಳ್ತಿದಾರಲ್ವಾ, ಹಳ್ಳಿ ಜನ ಅದ್ಕೆ ಇಂಥ ವಿಷಯಗಳು ನಮಗ್ ಗೊತ್ತಾಗಕ್ಕಿಲ್ಲ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ನನ್ನ ಮುದ್ದು ತಮ್ಮ, ಏನೋ ನಿನಗೆ ಇಂಥ ಗತಿ ಬಂದ್ಬಿಡ್ತು. ಚಿಕ್ಕವನಿದ್ದಾಗ ಮರ ಹತ್ಬೇಕಾದ್ರೇನೆ ಅನ್ಕೊಳ್ತಾ ಇದ್ದೆ, ಯಾವತ್ತೋ ಒಂದಿನ ನೀನ್ 2 ಕಾಲು ಮುರ್ಕೊಂಡು ಹಾಸಿಗೆ ಹಿಡಿತೀಯಾ ಅಂತ. ನಾನ್ ಅನ್ಕೊಂಡಿದ್ ಥರಾನೇ ಈ ಚಕ್ರದ ಕುರ್ಚಿಯಲ್ಲಿ ಬಿದ್ದಿದ್ಯಾ ಅಂತಾಯ್ತು. ಹುಡುಗಿ, ನೀನೇನಾ ಇವನ್ ಹೆಂಡ್ತಿ? ಒಳ್ಳೆ ಇಲಿ ಮರಿ ಥರ ಇದೆಯಲ್ಲೇ. ನಿಮ್ಮ ಅಮ್ಮ ಅಪ್ಪನ ಹತ್ರ ಅದು ಎಷ್ಟು ದುಡ್ಡಿದ್ರೆ ಏನೋ. ಸುಮಾ ಆಂಟಿ ಇವಳ ಬಗ್ಗೆ ಹೇಳಿದ್ದು ಅಕ್ಷರ ಸಹ ನಿಜ. ಏ ಹುಡುಗಿ, ಯಾಕೆ ಮಾತಾಡ್ತಾನೆ ಇಲ್ಲ? ಅಂದಂಗೆ ಏನಾದ್ರೂ ಮೂಗಿನೋ ಕಿವುಡಿನೋ ಏನೋ? ಇಲ್ಲಿ ನೋಡಮ್ಮ ಹುಡುಗಿ. ಹಾಗೇನಿಲ್ಲಮ್ಮ, ನೀನ್ ಬಡಬಡ ಅಂತ ಮಾತಾಡ್ತಿದ್ರೆ ಅವಳೇನ್ ಮಾತಾಡ್ತಾಳೆ ಹೇಳು? ಏಯ್ ಗೊಂಬೆ, ಇಲ್ಲಿ ಕೊಡಿ, ಇದು ನಂದು, ನನ್ ಗೊಂಬೆ. ಅಲೇಲೇಲೆ ಅಣ್ಣ, ಇವಳು ನಿನ್ ಮಗಳ? ಹೌದು. ನಿನ್ ಹೆಸ್ರೇನಮ್ಮ? ಅನು. ಲೇ ಅನು, ನಾನ್ ನಿನ್ ಸೋದರತ್ತೆ ಕಣೆ.
ಇಲ್ ನೋಡು, ಇವನು ನಿನ್ ಭಾವ ಕಿಟ್ಟು. ಭಾವ ಏನ್ ಕೇಳಿದ್ರು ನೀನ್ ಅವನಿಗೆ ಇಲ್ಲ ಅನ್ಬಾರ್ದು. ಇವನ್ಯಾರು ಗುಂಡು ಆನೆ ತರ ಇದ್ದಾನೆ? ನಾನೇನು ನೀವು ಅನ್ಕೊಂಡಂಗ್ ಗೂಂಡ ಅಲ್ಲ, ರಾಕಿ. ಅನುಗೆ ನಾನು ಅಣ್ಣ. ಓ, ಅಣ್ಣನಾ? ಅಂದ್ರೆ ನೀನು ವಸು ಅತ್ಗೆ ಮಗನಾ? ಅಭಿ ಅವ್ರಿಗೆ ಮಗನೂ ಕೂಡ. ಮಾತನ್ ಚೆನ್ನಾಗಿ ಕಲ್ತಿದ್ಯಾ ಕಣೋ. ದಮಯಂತಿ, ಪ್ರಯಾಣ ಮಾಡ್ಕೊಂಡು ಬಂದು ಸುಸ್ತಾಗಿರ್ತೀಯ, ಹೋಗಿ ರೆಸ್ಟ್ ತಗೋ. ಆ, ಎಲ್ಲ ಸರಿ. ಅಷ್ಟಕ್ಕೂ ಸುಮಂಗ್ಲಿ ಅತ್ಗೆ ಎಲ್ಲಿಗೋದ್ರು? ಈ ದಮಯಂತಿ ಈ ಮನೆ ಕಾಲಿಟ್ ಕಳ್ಗೇನೋ ಏನೋ. ನನ್ ಬಲಗಣ್ಣ ಅದರ್ತಿದೆ. ಅವಳಿ ಮನೆ ಹೆಣ್ಣು ಮಗಳಲ್ಲ, ಅಪ್ಶಕನ. ಅತ್ತೆ, ಏನೇ ಬಂದಿದ ತಕ್ಷಣ ಶುರು ಹಚ್ಕೊಂಡ್ಯಾ? ನೀನ್ ಅವತ್ಗೂ ಇವತ್ಗೂ ಬದ್ಲಾಗ್ಲೇ ಇಲ್ಲ ಅತ್ತೆ. ಬೋಂಡ್ ತರ ಇದೆಯಾ? ದೊಡ್ಡದಾಗ ನೀನೇನೋ ಬದ್ಲಾದಂಗೆ. ಏ ಕಿಟ್ಟು, ನಿಮ್ಮ ಅಜ್ಜಿ ಕಣೋ, ಹಾಯ್ ಹೇಳು. ಅಂತೂ ಇಂತೂ ಮತ್ತೆ ಮದ್ವೆ ಮುಂಜ್ವಿ ಏನು ಇಲ್ದೆ ಇಲ್ಲೇ ಸೆಟ್ಲ್ ಆಗಿದ್ಯಾ ಅಂತಾಯ್ತು. ನೀನ್ ಬಾಯಿಗೆ ಹೆದ್ರಿ ನಿನ್ ಗಂಡ ಅಂತೂ ಓಡ್ ಹೋದ್ನಲ್ಲ. ಜೋಕ್ ಮಾಡ್ಬೇಡ ಅತ್ತೆ. 1-2-3 ದಿನ ಇರ್ತೀಯಾ? 2-3 ದಿನಾನ ಪರ್ಮನೆಂಟ್ ಆಗಿ ಇಲ್ಲೇ ಇರಕ್ ಬಂದಿದೀನಿ. ಇಲ್ಲೇ ಇದ್ಬಿಡ್ತೀಯಾ? ಯಾಕೆ, ನೀನ್ ಇಲ್ಲೇ ಇರಕ್ಕಿಲ್ವಾ? ಇದು ನಮ್ಮಣ್ಣನ್ ಮನೆ ಕಣೆ. ಇದು ನಂಗೂ ತವ್ರ ಮನೇನೆ. ನೀನಿಲ್ಲಿದ್ರೆ ನನಗ್ ಬರೀ ಕಣ್ಣೀರ್. ಬಾರೋ ಕಿಟ್ಟು, ನಿನಗ್ ಸ್ನಾನ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ. ಬರ್ತೀನಿ ಅತ್ತೆ. ಬಾರಪ್ಪ. ಇಷ್ಟು ದಿನ ನಾನು ನೆಮ್ಮದಿಯಾಗಿದ್ದೆ, ಇನ್ ಮುಂದೆ ಇರಕ್ಕಾಗುತ್ತೋ ಇಲ್ವೋ? ನಿನ್ನೆ ನೀನ್ ಹೇಳಿದ್ ಕೇಳಿ ಏನು ಅನ್ಕೊಂಡಿದ್ದೆ ಆಂಟಿ? ಇವಳು ದಮಯಂತಿ ಅಲ್ಲ, ದೆವ್ವ. ಬಂದಿದ ತಕ್ಷಣ ಎಲ್ರ ಮೇಲೂ ನಾಲ್ಗೆ ಹರಿಬಿಟ್ಲು. ಇವಳು ದೆವ್ವ ಆಗಿದ್ದಿದ್ರೆ ಯಾವ್ದಾದ್ರು ದೆವ್ವ ಬಿಡ್ಸೋನೋ ಮಂತ್ರವಾದಿನೋ ಕರ್ಸಿ ಕ್ಷುದ್ರ ಪೂಜೆ ಮಾಡಿಸಿ ಓಡಿಸ್ಬೋದಾಗಿತ್ತು. ಆದ್ರೆ ಇವಳು ಅದಕ್ಕೂ ಮೀರ್ದೋಳು. ಇವಳು ಮುಂದೆ ಯಾವ ಮಂತ್ರ ಪೂಜೆನೂ ಕೆಲಸ ಮಾಡಲ್ಲ. ಇವಳನ್ನ ಸಹಿಸ್ಕೊಳ್ಳೋದಕ್ಕೆ ನಮ್ ಕೈಲಾಗಲ್ಲ ಆಂಟಿ. ಪರಿಚಯದಲ್ಲೇ ಇರಿಟೇಷನ್ ತಂದಿಟ್ಲು. ಅದ್ರ ಕಾಸ್ಟ್ ಎಷ್ಟು, ಇದ್ರ ರೇಟ್ ಎಷ್ಟು ಅಂತ ತಲೆ ತಿನ್ಬಿಟ್ಲು. ಹೊಟ್ಟೆ ಕಿಚ್ಚು ಅಸೂಯೆ ಅವಳ ರಕ್ತದಲ್ಲೇ ಇದೆ ಕಣೆ. ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾನೋ ಡೆಂಗ್ಯೂನೋ ಬರುತ್ತೆ. ಆದ್ರೆ ಇವಳು ಕಣ್ಣು ಬಿತ್ತು ಅಂತಂದ್ರೆ ತಡ್ಕೊಳಕ್ಕಾಗಲ್ಲ, ಕೋಮಾನೆ. ಕರೆಕ್ಟ್ ಆಂಟಿ. ಕೊರೋನಾ ವೈರಸ್ಗಾದ್ರೂ ಮೆಡಿಸಿನ್ ಇರ್ಬೋದೇನೋ. ಇವಳಿಗೆ ಸೊಲ್ಯೂಷನ್ ಇಲ್ಲ ಅನ್ಸುತ್ತೆ. 1 ವಾರ ಹೇಗಪ್ಪ ಸಹಿಸ್ಕೊಳ್ಳೋದು? ಸಹಿಸ್ಕೊಳ್ಳೋದೇ ದಾರಿ ಇಲ್ಲ. 1 ವಾರ 10 ದಿನ ಅಲ್ಲ ಕಣೆ, ಅವಳು ಪರ್ಮನೆಂಟ್ ಆಗಿ ಇಲ್ಲಿರಕ್ಕೆ ಬಂದಿದ್ದಾಳೆ. ಪರ್ಮನೆಂಟ್ ಆಗ? ಅಂದ್ರೆ ನಾವು ಜೀವನದ ಮೇಲೆ, ಭವಿಷ್ಯದ ಮೇಲೆ ಆಸೆ ಬಿಟ್ಬಿಡೋದೇನಾ ಆಂಟಿ? ನನಗೂ ಅದೇ ಭಯ ಆಗ್ತಿದೆ ಕಣೆ. ಏನಾದ್ರೂ ಒಂದ್ ಮಾಡಿ ಇವಳನ್ನ ಈ ಮನೆಯಿಂದ ಓಡಿಸ್ದೇ ಇದ್ರೆ ನಾವು ಸಾಯೋದ್ ಗ್ಯಾರಂಟಿ. ನಿಲ್ಸತ್ತೆ. ಪಾಪ ದಮಯಂತಿ ಅಕ್ಕ ಕಷ್ಟ ಅಂತ ಬಂದಿರ್ಬೇಕಾದ್ರೆ ಆಗ್ಲೇ ಅಕ್ಕನ ಓಡಿಸ್ಬೇಕಂತ ನೋಡ್ತಿದ್ದೀರಾ? ಅವರು ಕಷ್ಟ ಅಂತ ಇಲ್ಲಿಗೆ ಬಂದಿರೋ ತರ ಇಲ್ಲ ಅಖಿಲ್. ನಮಗೆಲ್ಲ ಕಷ್ಟ ಕೊಡಕ್ ಬಂದಂಗಿದೆ. ದಮಯಂತಿ ಅಕ್ಕನ ಬಗ್ಗೆ ನಿನ್ಗೇನ್ ಗೊತ್ತಿದೆ ಅಂತ ಹಾಗಂತಿದ್ಯಾ? ನೀನ್ ಸುಮ್ನೆ ನಾಲ್ಗೆ ಹರಿಬಿಡ್ಬೇಡ. ಆಗ್ಲೇ ಆ ದಮಯಂತಿ ಎಲ್ರ ಮೇಲೂ ನಾಲ್ಗೆ ಹರಿಬಿಟ್ಲು ಕಣೋ. ಅಕ್ಕ ಇರೋದು ಹಾಗೆ, ಆದ್ರೆ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಭಾಸ್ಕರ್ ಒಬ್ನೇ ಅನ್ಕೊಂಡಿದ್ದೆ, ನೀನು ಕೂಡ ಅಮಾಯಕ ಕಣೋ. ಅಕ್ಕನ್ನ ಕಿಟ್ಟುನ ಅಭಿ ಅಣ್ಣ ಕರ್ಕೊಂಡು ಬಂದಿದ್ದಾನೆ. ನೀವು ಯಾವುದೇ ಪ್ಲಾನ್ ಮಾಡಬೇಡಿ. ಭಾವ ಬರೋವರೆಗೂ ಅಕ್ಕ ಇಲ್ಲೇ ಇರ್ತಾಳೆ. ನಿಮ್ ಭಾವ ಯಾವಾಗ ಬರ್ತಾರೆ ಅಖಿಲ್? ಏನೋ ಗೊತ್ತಿಲ್ಲ. ಅವನು ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿಲ್ಲ ಕಣೋ, ಓಡೋಗಿದ್ದಾನೆ. ಇನ್ನು ವಾಪಸ್ ಬರಲ್ಲ. ಈ ಮಾತೆ ಬೇಡ ಅನ್ನೋದು. ಅಕ್ಕ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾಳೆ. ಸೈಲೆಂಟ್ ಆಗಿರಿ. ಅವಳು ಬೇಜಾರು ಮಾಡ್ಕೊಳಲ್ವೋ, ತೊಂದ್ರೆ ಕೊಡ್ತಾಳೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಯ್ಯ,